ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲ. ಪಾಕ್ನಿಂದ ದಾಳಿಯಾದ್ರೆ ನಾವು ಪ್ರತಿ ದಾಳಿಯನ್ನ ಮಾಡ್ತೀವಿ, ಮುಟ್ಟಿದ್ರೆ ತಟ್ತೀವಿ ಅನ್ನೋ ಕಠಿಣ ಸಂದೇಶವನ್ನ ಕಳಿಸಲಾಗಿದೆ. ಅಮೆರಿಕಕ್ಕೆ ಕಠಿಣ ಸಂದೇಶವನ್ನ ಭಾರತ ರವಾನಿಸಿದೆ. ಅಮೆರಿಕ ಮೀಡಿಯೇಟರ್ ಆಗೋ ಕೆಲಸಕ್ಕೆ ಮುಂದಾಗ್ತಾ ಇತ್ತು. ಇದರಲ್ಲೆಲ್ಲ ನಾವಿನ್ನೂ ಕದನ ವಿರಾಮದ ಬಗ್ಗೆ ಅಧಿಕೃತ ಮಾಹಿತಿನೇ ಕೊಟ್ಟಿರಲಿಲ್ಲ. ನನ್ನಿಂದ ಅಂತ ಅವ್ರ ಬೆನ್ನನ್ನು ಅವರೇ ತಟ್ಕೊಂಡು ನಾನು ಜಗತ್ತಿನ ಅತಿ ದೊಡ್ಡ ಪೀಸ್ ಮೇಕರ್ ಅಂದರೆ ಶಾಂತಿಯ ಅವಧೂತ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಈಗ ಅವರಿಗೂ ಸಂದೇಶ ಕೊಟ್ಟಿದ್ದಾರೆ, ನಿಮ್ಗೆ ಯಾರ್ದು ಉಪದೇಶ ನಮಗೆ ಬೇಡ, ಕಾಮನ್ ಸೆನ್ಸ್ನ ಪಾಠ ಎಲ್ಲ ಬೇಕಾಗಿಲ್ಲ. ಭಯೋತ್ಪಾದನೆ ಮತ್ತು ನೀರಿರ್ಬೋದು ಅಥವಾ ಸ್ನೇಹ ಇರ್ಬೋದು, ಒಂದೇ ದಾರಿಯಲ್ಲಿ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಎಲ್ಲಿ ತನಕ ಭಯೋತ್ಪಾದನೆಯನ್ನು ಮಟ್ಟ ಹಾಕಲ್ಲ, ಅಲ್ಲಿ ತನಕ ನಾವು ಅವ್ರ ಜೊತೆಗೆ ಸ್ನೇಹ ಹಸ್ತ ಚಾಚಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದೆ. ಆಮೇಲೆ ಅಮೆರಿಕದ ಡಬಲ್ ಗೇಮ್ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಮೆರಿಕದ ವೈರತ್ವಕ್ಕಿಂತ ಈ ಫ್ರೆಂಡ್ಶಿಪ್ ಇದೆಯಲ್ಲ ಭಾಳ ಡೇಂಜರಸ್ಸು. ನೈಸಾಗಿ ಇಟ್ಕೊಂಡೆ ಕದ್ಕುಯ್ಯೋ ಜನ. ಒಂದು ಕ್ಷಿಪಣಿ 140 ಪಾಕ್ ಉಗ್ರರು ಫಿನಿಶ್. ಲಷ್ಕರ್ ಉಗ್ರ ನೆಲೆಯಲ್ಲಿ ರಾಶಿ ಶವ ಪತ್ತೆಯಾಗಿದೆ. ಮೊನ್ನೆ ಆಪರೇಷನ್ ಸಿಂಧೂರ ಫೇಸ್ 1 ಮಾಡಿದ್ವಲ್ಲ, ಅದರ ಡೀಟೇಲ್ಸ್ ಇದು. ಲಷ್ಕರ್ ಉಗ್ರ ಮೃತದೇಹಗಳು ಛಿದ್ರ ಆಗಿರೋದು ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರ ಮಾಡಿದ್ವಾ ಅಥವಾ ಆಪರೇಷನ್ ತಂದೂರಿ ಮಾಡಿದ್ವಾ ನಾವು ಅಂತ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಕ್ಷಿಪಣಿಯ ಸಾಮರ್ಥ್ಯ 140 ಉಗ್ರರನ್ನ ಮಟಾಶ್ ಮಾಡೋ ಕೆಲಸವನ್ನು ಮಾಡಲಾಗಿದೆ. ಈ ಥರ ಇನ್ನೆಷ್ಟು ಕ್ಷಿಪಣಿಗಳನ್ನು ಎಲ್ಲೆಲ್ಲಿ ಉಪಯೋಗಿಸಿರ್ಬೋದು ಅಂತ ಕೇಳಿದ್ರೆ 21 ಉಗ್ರ ಪೋಸ್ಟ್ಗಳ ಮೇಲೆ ಇದಾಗಿತ್ತು. ಹಾಗಾದರೆ ಉಗ್ರ ಕ್ರಿಮಿಗಳು, ಜಂತುಗಳನ್ನು ಯಾರ್ಯಾರನ್ನ ಮುಗಿಸಿದ್ವಿ ಅನ್ನೋದಕ್ಕೆ ಡೀಟೇಲ್ಸು. ಮುದಾಸಿರ್ ಖಾದಿಯಾನ್ ಖಾಸ್ ಈತನ ಹೆಸರು. ಈತನ ಹೆಸರಿನ ಥರನೇ ದರಿದ್ರವಾಗಿ ಈತ ಲಷ್ಕರ್ ಎ ತೈಬಾ ಭಯೋತ್ಪಾದಕ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಏನು ಕೆಲಸ ಮಾಡ್ತಿದ್ದ ಅಂದರೆ, ಮುರ್ದಿಕೆ ಅನ್ನೋದು ಈ ಭಯೋತ್ಪಾದಕರ ಪಾಲಿಗೆ ನರ್ಸರಿ ಇದ್ದಂಗೆ, ಬ್ರೀಡಿಂಗ್ ಸೆಂಟರ್. ಅಲ್ಲಿ ಭಯೋತ್ಪಾದಕರನ್ನ ಹುಟ್ಟಾಕೋದು, ಭಾರತದ ವಿರುದ್ಧ ಯುದ್ಧಕ್ಕೆ ಕಳಿಸೋದು, ಇದನ್ನೆಲ್ಲ ಇವನು ನೋಡ್ಕೊಳ್ತಾ ಇದ್ದಂತೆ, ಉಸ್ತುವಾರಿಯಾಗಿದ್ದಂತೆ. ಈತನ ಅಂತ್ಯಕ್ರಿಯೆ ವೇಳೆ ಪಾಕ್ ಸೇನೆಯಿಂದ ಇವನಿಗೆ ಗೌರವ ಸಿಕ್ಕಿದೆ. ಒಬ್ಬ ಸೈನಿಕ ಹುತಾತ್ಮ ಆದಾಗ ಆತನ ದೇಹದ ತುಂಬ ಧ್ವಜವನ್ನು ಹೊತ್ತಿ ಕಳಿಸ್ತಾರಲ್ಲ, ಹಂಗೆ ಇವನದ್ದು ಕೂಡ ಧ್ವಜವನ್ನು, ಅಂದರೆ ಆ ದೇಶದ ಧ್ವಜವನ್ನು ಹೊತ್ತಿ ಇವನ ಮೇಲೆ ಕಳಿಸಲಾಗಿತ್ತು. ಸೇನಾ ಮುಖ್ಯಸ್ಥ ಬಂದು ಗೌರವ ನಮನವನ್ನು ಸಲ್ಲಿಸ್ದ. ಪಂಜಾಬ್ ಅಂತ ಪಾಕಿಸ್ತಾನದ ಪ್ರಾಂತ್ಯ ಇದೆಯಲ್ಲ, ಅದರದ್ದು ಮುಖ್ಯಮಂತ್ರಿ ಬಂದು ನಮನ ಸಲ್ಲಿಸಿದ್ರು. ಆಮೇಲೆ ಎರಡನೇದು ಹಫೀಜ್ ಮೊಹಮ್ಮದ್ ಜಮೀಲ್, ಬಹವಲ್ಪುರದ ಮರ್ಕಜ್ ಸುಬಾನಲ್ಲಾ ಮಸೀದಿಯ ಉಸ್ತುವಾರಿಯನ್ನು ಈತ ನೋಡ್ಕೊಳ್ತಾ ಇದ್ದ. ಇದೇ ಮಸೀದಿಯ ಫಂಡಿಂಗ್ ದುಡ್ಡು ಉಗ್ರರ ರಿಕ್ರೂಟ್ಮೆಂಟ್ಗೆ ಅಂತ ಬಳಕೆ ಆಗ್ತಾ ಇತ್ತು. ಯುವಕರಿಗೆ ಇಲ್ಲಿ ದುರ್ಬೋಧನೆ ಮಾಡೋದು ಮತ್ತು ಜೈಷ್ ಎ ಮೊಹಮ್ಮದ್ಗೆ ಫಂಡ್ ಕಲೆಕ್ಟರಾಗಿ ಕೆಲಸ ಮಾಡ್ತಿದ್ದ. ಒಂದು ಈದ್ ಹಬ್ಬ ಅಂತ ಬಂದರೆ ಪಾಪ ಮಸೀದಿಗೆ ಬರ್ತಾ ಇದ್ದವ್ರಿಗೆಲ್ಲರಿಗೂ ನಾವು ಮುಸ್ಲಿಂ ಸಹೋದರರನ್ನು ಉದ್ಧಾರ ಮಾಡ್ತೀವಿ ಅಂತ 700-800 ಕೋಟಿ ಕಲೆಕ್ಷನ್ ಮಾಡೋದು ಒಂದು ಹಬ್ಬಕ್ಕೆ. ಆ ಕಲೆಕ್ಟ್ ಆಗಿರೋ ದುಡ್ಡಲ್ಲಿ ಇವರು ಭ್ರಷ್ಟಾಚಾರ ಮಾಡೋದು. ಎರಡನೇದು ಆ ಹುಡುಗರ ಮೈಂಡ್ ವಾಶ್ ಮಾಡೋದು. ಹುಡುಗರ ಅಪ್ಪ ಅಮ್ಮನಿಗೆ ಒಂದು 25,000 50,000 ಬಿಸಾಕೋದು ಅವ್ರ ಮುಖಕ್ಕೆ. ಮೊಹಮ್ಮದ್ ಯೂಸುಫ್ ಅಜರ್ ಅಂತ ಇನ್ನೊಬ್ಬ, ಇವನು ಜೈಷ್ ಎ ಮೊಹಮ್ಮದ್ನ ಉಗ್ರ, ಮತ್ತು ಮಸೂದ್ ಅಜರ್ನ ಸಹೋದರ ಅಂತ ಕಾಣಿಸುತ್ತೆ. ಕರೆಕ್ಟ್, ಮಸೂದ್ ಅಜರ್ನ ಸೋದರ ಮಾವ ಈತ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ನು 10 ಜನ ಕಳ್ಕೊಂಡನಲ್ಲ, ಅದರಲ್ಲಿ ಇವನು ಒಬ್ಬ. JMಗಾಗಿ ಶಸ್ತ್ರಾಸ್ತ್ರ ತರಬೇತಿಯ ನಿರ್ವಹಣೆ ಕೆಲಸವನ್ನು ಈತ ಮಾಡ್ತಾ ಇದ್ದ. ಹೆಂಗೆ ಗನ್ ಇಟ್ಕೊಳ್ಬೇಕು, ಹೆಂಗೆ ಶೂಟ್ ಮಾಡಬೇಕು, ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ಹೆಂಗೆ ಸಾಯಿಸಬೇಕು ಅದನ್ನೆಲ್ಲ ಇವನೇ ಹೇಳ್ಕೊಡ್ತಾ ಇದ್ದಂತೆ. ಜಮ್ಮು ಕಾಶ್ಮೀರದ ಉಗ್ರ ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದಾನೆ. ಆ್ಯಕ್ಟಿವ್ ಆಗಿ ಅಲ್ಲಿ ಟೆರರ್ ಆಕ್ಟಿವಿಟೀಸ್ ಏನು ನಡೀತಾ ಇತ್ತು ಅದರಲ್ಲೆಲ್ಲ ಭಾಗಿಯಾಗಿದ್ದಾನೆ. ಮತ್ತು ಕಂದಹಾರ್ ವಿಮಾನ ಹೈಜಾಕ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ನಮ್ಮ ನಾಗರಿಕರನ್ನ ಒತ್ತೆಯಾಳಾಗಿಸ್ಕೊಂಡು ಆ ಮಸೂದ್ ಅಜರ್ನ ಬಿಡಿಸ್ಕೊಂಡಿದ್ರಲ್ಲಿ ಇವನು ದೊಡ್ಡ ಪಾತ್ರ ಅಂತೆ. ಇನ್ನೊಬ್ಬ ಅಬು ಆಕಾಶ ಅಲಿಯಾಸ್ ಖಲೀದ್ ಅಂತ, ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಯವನು ಈ ಭಯೋತ್ಪಾದಕ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯಲ್ಲಿ ಮೊಹಮ್ಮದ್ ಹಸನ್ ಖಾನ್ ಅನ್ನೋನು ಕೂಡ ಇತ್ತ ಅನ್ನೋದು ತಿಳಿದು ಬರ್ತಾ ಇದೆ. ಈ 5 ಜನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಪಾರ್ಸಲ್ ಮಾಡೋ ಕೆಲಸವನ್ನು ಭಾರತ ಸೇನೆ ಮಾಡಿದೆ.